ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಅತ್ತಿಗುಪ್ಪೆಯಲ್ಲಿ ಎಲ್ಲಿ ನೋಡಿದ್ರೂ ಬೀದಿ ನಾಯಿಗಳದ್ದೇ ಕಾರ್ಬಾರು. ಈಗಾಗಲೇ 15 ಮಂದಿಯನ್ನ ಕಚ್ಚಿರುವ ಶ್ವಾನಗಳು ಅಟ್ಟಹಾಸ ಮೆರಿತಾ ಇವೆ. ನಾಯಿಗಳ ಹಾವಳಿ ಬಗ್ಗೆ ಗೊತ್ತಿದ್ರೂ ಕಾರ್ಪೊರೇಟರ್ ಸುಮ್ಮನಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಬೀದಿ ನಾಯಿಗಳ ಕಾಟ ಶುರುವಾಗಿದೆ. ಅತ್ತಿಗುಪ್ಪೆಯ ಬಾಪೂಜಿ ಬಡಾವಣೆಯಲ್ಲಿ ಕಳೆದ 15 ದಿನಗಳಿಂದ ರಕ್ಕಸ ನಾಯಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಈಗಾಗಲೇ 15 ಜನರನ್ನ ಕಚ್ಚಿ ಗಾಯಗೊಳಿಸಿವೆ. ಈ ಏರಿಯಾದಲ್ಲಿ ರಾತ್ರಿ ಹಾಗೂ ಬೆಳಗ್ಗೆ ಒಬ್ಬೊಬ್ಬರೇ ಓಡಾಡೋದೇ ಕಷ್ಟ. ನಾಯಿಗಳ ಹಾವಳಿ ಬಗ್ಗೆ ಇಲ್ಲಿನ ಕಾರ್ಪೊರೇಟರ್ ದೊಡ್ಡಣ್ಣ ಗಮನಕ್ಕೆ ತರಲಾಗಿದೆ. ಆದ್ರೂ ಬೀದಿ ನಾಯಿಗಳ ನಿಗ್ರಹಕ್ಕೆ ಬಿಬಿಎಂಪಿ ಕ್ರಮ ಕೈಗೊಂಡಿಲ್ಲ. ಹೊರಗಡೆ ಓಡಾಡಕ್ಕೆ ಆಗಲ್ಲ, ಮಕ್ಳು ಕರ್ಕೊಂಡೆಲ್ಲ ಒಳಗೆ ಇರ್ಬೇಕಾಗತ್ತೆ ಫುಲ್ ಡೇ ನೈಟು ಅಷ್ಟೇ. ಇವಾಗ ಒಂದು 15 ಡೇಸ್ ಆಗಿದೆ ಅಷ್ಟೇ ನನಗೆ ಕಚ್ಬಿಟ್ಟು. ಇನ್ನು ಇಂಜೆಕ್ಷನ್ಸ್ ತಗೊಂತಾ ಇದೀವಿ. ಎಲ್ಲರಿಗೂ ಕಾರ್ ಅನ್ಲಿ ಅಂತಲ್ಲ, ಕಾರಿಂದ ಇಳಿಬೇಕಾರೂ ಬಂದು ಅಟ್ಯಾಕ್ ಮಾಡ್ಬಿಡತ್ತೆ ನಾಯಿಗಳು. ಮತ್ತೆ ಅದೇ ಕಾರ್ಪೊರೇಟರ್ಗೆ ಫೋನ್ ಮಾಡಿದ್ವಿ, ನಾವು ಕಂಟಿನ್ಯೂಸ್ ಫೋನ್ ಮಾಡಿದ್ವಿ. ಬರ್ತೀವಿ ಅಂತಾರೆ, ಯಾರು ಬಂದು ಏನು ಚೆಕ್ ಮಾಡೋದು. ಬೀದಿ ನಾಯಿಗಳೇ ಜಾಸ್ತಿ ಇದೆ ಇಲ್ಲಿ. ಅದು ಎಲ್ಲ ಗುಂಪಾಗಿ ಬಂದ್ಬಿಡತ್ತೆ ಒಂದೇ ಸತಿ ಅಟ್ಯಾಕ್ ಮಾಡಕ್ಕೆ. ಕಚ್ಚಿರೋದು ನಮ್ಮ ಎದುರುಗಡೆನೆ 1-2 ಸ್ಕೂಲಿಂದ ಬರೋರಿಗೆಲ್ಲ ಅಟ್ಯಾಕ್ ಮಾಡಿದೆ. ನನಗೆ ಕಚ್ಚಿದೆ, ಇಲ್ಲೇ ಮನೆ ಬಾಗ್ಲಲ್ಲೇ ಕಚ್ಚಿದೆ ನನಗೆ. ಸ್ಥಳೀಯರು ಹೇಳುವ ಪ್ರಕಾರ ಕಳೆದ 6 ತಿಂಗಳಿನಿಂದ ಈ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಡೋದೇ ಕಷ್ಟವಾಗ್ತಿದೆ. ಇನ್ನು ದ್ವಿಚಕ್ರ ವಾಹನದಲ್ಲಿ ಹೋಗುವವರಿಗೂ ನಾಯಿಗಳ ಕಾಟ ತಪ್ಪಿದ್ದಲ್ಲ. ಗುಂಪಾಗಿ ಅಟ್ಟಾಡಿಸಿಕೊಂಡು ಬರೋ ಶ್ವಾನಗಳು ದಾಳಿ ಮಾಡ್ತವೆ. ಈ ರೋಡಲ್ಲಿ ಈಗೀಗ ಜಾಸ್ತಿ ನಾಯಿಗಳು ಕಚ್ಚಾಡೋದು, ಕೂಗಾಡೋದು ಎಲ್ಲ ಜಾಸ್ತಿ ಆಗ್ಬಿಡೋದು, ಅಟ್ಟಿಸ್ಕೊಂಡು ಬರೋದು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಶಾಲೆಗಳು ಮಕ್ಕಳು ಕಳ್ಸೋದೇ ನಮಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಇವಾಗ ಅವ್ರ ಜೊತೆ ಹೋಗ್ಬೇಕು, ಅವ್ರ ಜೊತೆ ಬರಬೇಕು. ಈಗ ಬೆಳಗ್ಗೆಲ್ಲ ಬಸ್ ಹಿಡಿಯೋಕ್ಕೆ 5 ಗಂಟೆಗೆ ಹೋಗ್ಬೇಕಂದ್ರೆ ಅಟ್ಟಿಸ್ಕೊಂಡು ಬರುತ್ತೆ. ಈಗ ಒಂದು 6 ತಿಂಗಳಿಂದ ಇದೇ ಥರ ಇದೆ. ನೈಟ್ ಮಲಗೋಕ್ಕಾಗಲ್ಲ. ಇಲ್ಲಿ ಎಲ್ಲ ಕಚ್ಚಾಡೋದು, ಒಂದಕ್ಕೊಂದು ಫೈಟ್ ಮಾಡಿಕೊಂಡು ಹೋಗುತ್ತೆ. ಆಮೇಲೆ ಇಲ್ಲಿಂದ ಅಲ್ಲಿವರೆಗೆ ಫುಲ್ ರೋಡು, ನಾವು ಯಾರು ಹೋಗೋಕ್ಕಾಗಲ್ಲ. ನೈಟ್ 10 ಗಂಟೆ ಆದರೆ ಅಷ್ಟೇ, ನಾವು ಸುಮ್ಮನೆ ನಾಯಿಗೆ ನಾವು ಭಯ ಬೀಳಬೇಕು. ಹಿಂಗಾಗ್ಬಿಟ್ಟಿದೆ ಇಲ್ಲೆಲ್ಲ. ಬೀದಿ ನಾಯಿಗಳ ನಿಗ್ರಹಕ್ಕೆ ಬಿಬಿಎಂಪಿ ಲಕ್ಷ ಹಣ ಖರ್ಚು ಮಾಡುತ್ತೆ. ಆದ್ರೆ ಜನರಿಗೆ ನಾಯಿ ಕಾಟದಿಂದ ಮುಕ್ತಿ ಮಾತ್ರ ಸಿಗ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೀಕೆಂಡ್ ಬಂದ್ರೆ ಸಾಕು ಫ್ಯಾಷನ್ ಜಗತ್ತು ಗರಿಬಿಚ್ಚುತ್ತೆ. ಇವತ್ತು ಕೂಡ ಕಲರ್ಫುಲ್ ದುನಿಯಾದಲ್ಲಿ ಬೆಕ್ಕಿನ ನಡಿಗೆ ಗಮ್ಮತ್ತಾಗಿತ್ತು. ವಿಜಯನಗರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಲಲ್ನೆಯರು ಕ್ಯಾಟ್ ವಾಕ್ ಮಾಡಿದ್ರು. ಪ್ರತಿಷ್ಠಿತ ಆಚಾರ್ಯ ಮೀಡಿಯಾ ಕಪ್ ಕೊನೆ ಹಂತಕ್ಕೆ ಬಂದು ನಿಂತಿದೆ. 2ನೇ ದಿನವಾದ ಇಂದು ಎಲ್ಲಾ ಮಾಧ್ಯಮ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ವು. ಮತ್ತೊಮ್ಮೆ ಅಮೋಘ ಪ್ರದರ್ಶನ ನೀಡಿದ ಹಾಲಿ ಚಾಂಪಿಯನ್ ಸುವರ್ಣ ನ್ಯೂಸ್ ಸೆಮಿಫೈನಲ್ ಪ್ರವೇಶಿಸಿತು. ಈ ಸ್ಟೋರಿ ನೋಡ್ತಾ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಆಚಾರ್ಯ ಮೀಡಿಯಾ ಕಪ್ 2ನೇ ದಿನವಾದ ಇಂದು ಒಟ್ಟು 6 ಪಂದ್ಯಗಳು ನಡೆದವು. ಜಿದ್ದಿನ ಕಾಳಗದಲ್ಲಿ ಒಟ್ಟು 4 ತಂಡಗಳು ಸೆಮಿಫೈನಲ್ ಪ್ರವೇಶ ಪಡೆದವು. ಕಸ್ತೂರಿ ನ್ಯೂಸ್, ಜನಶ್ರೀ, ಪಬ್ಲಿಕ್ ಮತ್ತು ಸುವರ್ಣ ನ್ಯೂಸ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟವು. ಹಾಲಿ ಚಾಂಪಿಯನ್ ಸುವರ್ಣ ನ್ಯೂಸ್ ಮತ್ತೊಮ್ಮೆ ತನ್ನ ಉತ್ತಮ ಪ್ರದರ್ಶನದಿಂದ ಎಲ್ಲರ ಗಮನ ಸೆಳೆಯಿತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಸುವರ್ಣ ನ್ಯೂಸ್ ಆರಂಭಿಕ ಆಘಾತ ಅನುಭವಿಸಿತು. ಭರವಸೆಯ ಆಟಗಾರ ಅಮಿತ್ ಗೌಡ ಶೂನ್ಯಕ್ಕೆ ನಿರ್ಗಮಿಸಿದ್ರು. ಆನಂತರ ಉತ್ತಮ ಆಟವಾಡಿದ ಸುಭಾಷಿತ್ ಶೆಟ್ಟಿ ಮತ್ತು ಲೋಕೇಶ್ ತಂಡಕ್ಕೆ ಆಸರೆಯಾದ್ರು.
8 ಓವರ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 3 ವಿಕೆಟ್ ನಷ್ಟಕ್ಕೆ ಸುವರ್ಣ ನ್ಯೂಸ್ 57 ರನ್ ಗಳಿಸಿತು. 58 ರನ್ ಗುರಿ ಬೆನ್ನತ್ತಿದ ವಿಜುವಲ್ಸ್ ಟೈಗರ್ಸ್ ತಂಡ ಆರಂಭದಲ್ಲಿ ತಡವರಿಸಿತು. ಸುವರ್ಣ ನ್ಯೂಸ್ ಲಯಬದ್ಧ ಬೌಲಿಂಗ್ ಮುಂದೆ ಟೈಗರ್ಸ್ ಮೌನವಾದ್ರು. 8 ಓವರ್ಗೆ ಕೇವಲ 38 ರನ್ ಗಳಿಸಿದ ಟೈಗರ್ಸ್ 19 ರನ್ಗಳಿಂದ ಸೋಲು ಅನುಭವಿಸಿತು. ನಾಳೆ ಸುವರ್ಣ ನ್ಯೂಸ್ ಮತ್ತು ಪಬ್ಲಿಕ್ ಟಿವಿ ಮೊದಲ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ. ಎರಡನೇ ಸೆಮಿಫೈನಲ್ ಜನಶ್ರೀ ಮತ್ತು ಕಸ್ತೂರಿ ವಾಹಿನಿ ನಡುವೆ ನಡೆಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.